ನಮಸ್ಕಾರ ಸ್ನೇಹಿತರೆ, ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೂ ಮತ್ತು ಯೂಟ್ಯೂಬ್ ಚಾನಲ್ಗೂ ಸುಸ್ವಾಗತ. ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಕ್ಕಂಥದ್ದು ಏನು ಅಂತಂದರೆ, ನನ್ನ ಲಾಸ್ಟ್ ವೀಡಿಯೋದಲ್ಲಿ ನೀವು ಸಿದ್ಧಿವಿನಾಯಕ್ ಟೆಂಪಲ್ ನೋಡಿದ್ರಿ. ಸಿದ್ಧಿವಿನಾಯಕ್ ಟೆಂಪಲಿಂದ ಇನ್ನೊಂದು ಪ್ಲೇಸಿಗೆ ಬಂದಿದ್ವಿ. ಆ ಪ್ಲೇಸ್ ಯಾವುದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತೇನೆ. ಇದು ನೀವು ನೋಡ್ತಿದ್ರಲ್ಲ, ನನಗೆ ಫೋಟೋ ಕ್ಲಿಯರಾಗಿ ತೊಗೊಳಕ್ಕೆ ಬಂದಿಲ್ಲ. ಸೊ ಈ ಪ್ಲೇಸ್ ಬಂದುಬಿಟ್ಟು ಅಂಬೇಡ್ಕರ್ ಅವರ ಸ್ಮಾರಕನ ನಿರ್ಮಿಸ್ತಿದ್ದಾರೆ. ಇದನ್ನು ಚೈತ್ಯ ಭೂಮಿ ಅಂತೇಳಿ ಸಹಿತ ಕರೀತಾರೆ. ಸೊ ಇಲ್ಲಿಗೆ ಇದು ದಾದರ್ ಬೀಚ್ ಅಂತೇಳಿ ಕರೀತಾರೆ. ಇನ್ನೊಂದು ಹೆಸರು ದಾದರ್ ಚೌಪಾಟಿ ಬೀಚ್ ಅಂತಲೂ ಸಹಿತ ಕರೀತಾರೆ. ಇದರಲ್ಲಿ ಇನ್ನೊಂದು ಪ್ಲೇಸು ಇದೆ, ಅಲ್ಲಿ ಹೋಗಿ ನೀವು ಕುತ್ಕೋಬೋದು. ಪಾರ್ಕ್ ಥರ ಮಾಡಿದ್ದಾರೆ. ಬಟ್ ಹಾಗೆ ಈಗ ನಾವು ಬಂದಿರೋದು ಬೇರೆ ಇಲ್ಲೊಂದು ಅದರ ಹತ್ರದಲ್ಲಿರೋದು ಪ್ಲೇಸೇ. ಸೊ ಇದು ಬೀಚ್ ಭಾಳ ಸೈಲೆಂಟಾಗಿರುತ್ತೆ. ಇಲ್ಲಿ ನೋಡ್ತಿದ್ರೆ ಪಾರಿವಾಳ ಸಹಿತ ಎಷ್ಟು ಚೆನ್ನಾಗಿ ಇದ್ದಾವೆ ಅಂಥೇಳಿ. ಸೊ ಇದಕ್ಕೆ ನೋಡ್ಕೊತಾನೆ ಇಲ್ಲಿ ವ್ಯೂ ಎಂಜಾಯ್ ಮಾಡ್ಬೋದು. ಇಲ್ಲಿ ಏನಂದರೆ ಮೇಯ್ನ್ ಇನ್ನೊಂದು ಐಕಾನಿಕ್ ಬಾಂಡ್ರಾ ವರ್ಲಿ ಸೀಲಿಂಗ್ ಸಹಿತ ಇದೆ. ಸೊ ನೋಡ್ತಿದ್ರಲ್ಲ, ನಾವು ಹೋಗಿರೋದು ಡಿಸೆಂಬರ್ ಮಂತು. ಸೊ ಹಂಗಾಗಿ ಅಲ್ಲಿ ಸ್ವಲ್ಪ ಮಂಜು ಕವಿದ ವಾತಾವರಣ ಇರೋದ್ರಿಂದ ಅಷ್ಟು ಕ್ಲಿಯರಾಗಿ ಕಾಣಿಸಲಿಲ್ಲ. ಬಟ್ ನಾರ್ಮಲ್ ಡೇಸಲ್ಲಿ ಬಾಂಡ್ರಾ ವರ್ಲಿ ಸೀಲಿಂಗು ಭಾಳ ಚೆನ್ನಾಗಿ ಕಾಣಿಸುತ್ತೆ. ಇದು ಸಿದ್ಧಿವಿನಾಯಕ್ ಟೆಂಪಲ್ಗೆ ಭಾಳ ಹತ್ರದಲ್ಲಿದೆ, ವಾಕಬಲ್ ಡಿಸ್ಟೆನ್ಸು. ಸಪೋಸ್ ನಿಮಗೆ ವಾಕ್ ಮಾಡೋಕ್ಕಾಗಲಿಲ್ಲ ಅಂದರೆ ಅಲ್ಲಿ ಒಂದು ಆಟೋನೋ ಇಲ್ಲ ಟ್ಯಾಕ್ಸಿ ತೊಗೊಂಡು ಬರ್ಬೋದು. ಭಾಳ ಕಡಿಮೆ ರೇಟಲ್ಲಿ ಇಲ್ಲಿಗೆ ಬರ್ಬೋದು. ಸೊ ಇದ್ರ ಪಕ್ಕದಲ್ಲೇ ಒಂದು ಪಾರ್ಕ್ ಇದೆ. ಮತ್ತು ಆಮೇಲೆ ಹತ್ರದಲ್ಲೇ ಸ್ವಲ್ಪ ಬೌದ್ಧ ದೇವಸ್ಥಾನ ಇದೆ ಅಂತ ಹೇಳಿದ್ದಾರೆ. ಸೊ ಇದೇ ಥರ ಇನ್ನಷ್ಟು ಮಾಹಿತಿ ಬೇಕು ಅನ್ನೋದಾದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಅದೊಂದೇ ಅಲ್ಲದೆ ಇಲ್ಲಿ ಇನ್ನೊಂದು ಮೇನ್ ವಿಶೇಷತೆ ಏನು ಅಂತಂದರೆ, ಮುಂಬೈಯಲ್ಲಿ ನೋಡಬೇಕಾಗತ್ತಂಥ ಸನ್ಸೆಟ್ಟಲ್ಲಿ ಬೆಸ್ಟ್ ಸನ್ಸೆಟ್ ವ್ಯೂ ಇದು ಒಂದು ಪಾಯಿಂಟ್ ಅಂತ ಹೇಳ್ತಾರೆ. ಸೊ ಇದೇ ಥರ ಇನ್ನಷ್ಟು ಮಾಹಿತಿಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.